ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರರೇ, ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ ಮೂರನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಅವಲೋಕಿಸುವ ವಿಷಯ ಜೀವದೊಡೆಯ. ಅದೇನೆಂದರೆ ಹೇಗೆ ಪ್ರಭು ಕ್ರಿಸ್ತರನ್ನು ನಮ್ಮ ಜೀವನದ ಒಡೆಯರನ್ನಾಗಿ ನಾವು ಅನುಭವಿಸುತ್ತೇವೆ ಮತ್ತು ಅದನ್ನೇ ನಾವು ಸಾರುತ್ತೇವೆ ಎಂಬುದರ ಬಗ್ಗೆ ಇಂದಿನ ಈ 3 ವಾಚನಗಳು ಹೇಗೆ ಇದನ್ನು ನಮಗೆ ತಿಳಿಸಿಕೊಡುತ್ತವೆ ಎಂಬುದನ್ನು ಒಂದೊಂದಾಗಿ ನಾವು ತಿಳಿದುಕೊಳ್ಳುವ. ಆತ್ಮೀಯರೇ, ಮೊದಲನೆಯ ವಾಚನದಲ್ಲಿ ನಾವು ನೋಡುವಂಥ ಅಥವಾ ಕೇಳುವಂಥ ಪ್ರಶ್ನೆ, ನಮ್ಮಲ್ಲಿ ನಾವು ಗುಣ ಹೊಂದುವಾಗ ಅಥವಾ ನಮ್ಮ ಜೀವನದಲ್ಲಿ ಪವಾಡಗಳು ನೆರವೇರುವಾಗ, ಇನ್ನೊಬ್ಬರ ಮುಖಾಂತರ ನಾವು ಒಳ್ಳೆಯದನ್ನು ಸ್ವೀಕರಿಸುವಾಗ ಒಂದಲ್ಲ ಒಂದು ರೀತಿಯ ತೊಂದರೆ ಏನೆಂದರೆ, ಇದನ್ನು ನಾವು ನಮ್ಮ ಶಕ್ತಿಯಿಂದ ನಾವು ಪಡೆದಿದ್ದೇವೆಯೋ ಅಥವಾ ದೇವರ ಶಕ್ತಿಯಿಂದ ನಾವು ಇದನ್ನು ಪಡೆದಿದ್ದೇವೆಯೋ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುತ್ತದೆ. ಅಂಥದ್ದನ್ನೇ ನಾವು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನೋಡುತ್ತೇವೆ. ಪೇತ್ರ ಮತ್ತು ಯವಾನರು ಆ ಹುಟ್ಟು ಕುಂಟ ಭಿಕ್ಷುಕನಿಗೆ ಗುಣಪಡಿಸಿದಾಗ ಅವರ ಈ ಒಂದು ಕಾರ್ಯವನ್ನು ಅದನ್ನು ನೋಡಿದ ಪ್ರೇಕ್ಷಕರಿಗೆ ಒಂದು ಆಲೋಚನೆ, ಇದನ್ನು ಇವರು ತಮ್ಮ ಸ್ವಂತ ಶಕ್ತಿಯಿಂದ ಮತ್ತು ಭಕ್ತಿಯಿಂದ ಪೂರೈಸಿದರೋ ಅಥವಾ ಇದನ್ನು ಹೇಗೆ ಮಾಡಿದರೋ ಎಂಬ ಒಂದು ಸಂಶಯಕ್ಕೆ ಒಳಗಾಗುತ್ತಾರೆ. ಇದನ್ನೇ ಪೇತ್ರರು ಮತ್ತು ಯವಾನರು ಸರಿಪಡಿಸುತ್ತಾರೆ. ಅದೇನೆಂದರೆ, ಅವರಲ್ಲಿರುವ ಆ ಒಂದು ಅಪಾರ್ಥವನ್ನು ಅವರು ದೇವರ ಕಡೆಗೆ ಲಕ್ಷಣವನ್ನು ತೋರಿಸುವುದರ ಮುಖಾಂತರ, ದೇವರ ಕಡೆಗೆ ಅವರ ನೋಟವನ್ನು ತಿರುಗಿಸುವುದರ ಮುಖಾಂತರ ಅವರು ಈ ಒಂದು ಅಪಾರ್ಥವನ್ನು ಸರಿಪಡಿಸುತ್ತಾರೆ. ಅದೇನೆಂದರೆ, ದೇವರು ಇದನ್ನು ಸಾಧ್ಯ ಮಾಡಿದ್ದಾರೆ, ಪ್ರಭು ಕ್ರಿಸ್ತರ ನಾಮದಲ್ಲಿ ಈ ಒಂದು ಕಾರ್ಯವನ್ನು ಅನುಭವಿಸಲು ಸಾಧ್ಯವಾಗಿದೆ ಎಂದು ಅವರು ಇದನ್ನು ತಿಳಿಸುತ್ತಾರೆ. ಅದರಂತೆಯೇ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಒಳ್ಳೆಯ ಗುಣಗಳ ಆ ಒಂದು ಬುಗ್ಗೆಯು ದೇವರೇ ಆಗಿದ್ದಾರೆ ಮತ್ತು ಆ ಶಕ್ತಿಯು ದೇವರೇ ಆಗಿದ್ದಾರೆ ಎಂಬ ಆ ಒಂದು ಆದ್ಯತೆಯನ್ನು ನಾವು ಯಾವಾಗಲೂ ಮನಗಾಣಬೇಕು. ಅದೇ ರೀತಿ ಎರಡನೇ ಹಂತವಾಗಿ ನಾವು ಒಳ್ಳೆಯದನ್ನು ಅನುಭವಿಸುವಾಗ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹೇಳುತ್ತೇವೆ, ನಾನು ದೇವರನ್ನು ಅರಿತಿದ್ದೇನೆ ಅಥವಾ ನಾವು ದೇವರನ್ನು ಅರಿತಿದ್ದೇವೆ ಎಂಬ ಒಂದು ಆ ಪ್ರಜ್ಞೆ ನಮ್ಮಲ್ಲಿ ಉಂಟಾಗುತ್ತದೆ. ಈ ಪ್ರಜ್ಞೆಗಳು ನಮ್ಮಲ್ಲಿ ಉಂಟಾದಾಗ ಅಥವಾ ಉದ್ಭವಿಸಿದಾಗ ನಾವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಪ್ರೀತಿಯನ್ನು ಅನುಭವಿಸಲು ಶುರು ಮಾಡುತ್ತೇವೆ. ಈ ದೇವರ ಪ್ರೀತಿಯನ್ನು ಅನುಭವಿಸುವಾಗ ನಮ್ಮಲ್ಲಿ ಸತ್ಯತೆ ಮತ್ತು ಪ್ರೀತಿ ಇವೆಲ್ಲವೂ ಇರದೇ ಇದ್ದರೆ ಈ ಒಂದು ಅನುಭವಗಳು ಅಪಾರ್ಥವಾಗುತ್ತವೆ. ಇದನ್ನೇ ಯವಾನರು ಬರೆದ ಮೊದಲನೇ ಪತ್ರದಲ್ಲಿ ತಿಳಿಸುತ್ತಾರೆ. ಅದೇನೆಂದರೆ, ನಾವು ದೇವರು ನಮಗೆ ಕೊಟ್ಟಂಥ ಆಜ್ಞೆಗಳನ್ನು ಪಾಲಿಸಿದಾಗ ಮಾತ್ರ ದೇವರನ್ನು ಅರಿತಿದ್ದೇವೆ ಎಂದು ಹೇಳಲು ಸಾಧ್ಯವಾಗುತ್ತದೆ ಮತ್ತು ಅದೇ ರೀತಿ ದೇವರ ಪ್ರೀತಿಯನ್ನು ಕೂಡ ನಾವು ಅನುಭವಿಸಿ ಅದರಲ್ಲಿ ಅಧಿಕರಿಸಿ ಅವರ ವಾಕ್ಯವನ್ನು ನಾವು ಸಾರುತ್ತಿದ್ದೇವೆ, ಅವರ ಪ್ರೀತಿಯಲ್ಲಿ ನಾವು ಪ್ರವರ್ಧಿಸುತ್ತಿದ್ದೇವೆ ಎಂಬ ಒಂದು ಅನುಭವ ನಮ್ಮಲ್ಲಿ ಗಟ್ಟಿಯಾಗುತ್ತದೆ ಎಂದು ಯವಾನರು ತಾವು ಬರೆದ ಮೊದಲನೆಯ ಪತ್ರದಲ್ಲಿ ತಿಳಿಸುತ್ತಾ ಇದ್ದಾರೆ. ಇವೆರಡು ಅಂಶಗಳನ್ನು ನಾವು ಶುಭ ಸಂದೇಶದಲ್ಲಿ ಇನ್ನೂ ಹೆಚ್ಚಿನದಾಗಿ ವಿವರಿಸಿದ ಆ ಒಂದು ಸನ್ನಿವೇಶನದಲ್ಲಿ ನೋಡುತ್ತೇವೆ. ಅದೇನೆಂದರೆ, ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರು, ಪೂರ್ವಜರ ದೇವರು ನಮ್ಮ ದೇವರಾಗಿದ್ದಾರೆ, ನಮಗೆಲ್ಲವನ್ನು ಪೂರೈಸುವವರಾಗಿದ್ದಾರೆ. ಆದರೆ ಇದೆಲ್ಲವನ್ನು ದೇವರು ಪ್ರಭು ಯೇಸುವಿನ ಮುಖಾಂತರ, ಅವರ ಯಾತನೆಯ ಮುಖಾಂತರ ತಮ್ಮ ಎಲ್ಲ ವಾಗ್ದಾನಗಳನ್ನು ನೆರವೇರಿಸುತ್ತಾ ಇದ್ದಾರೆ ಮತ್ತು ನೆರವೇರಿಸಿದ್ದಾರೆ ಎಂಬುದನ್ನು ಮೋಶೆಯ ಕಾನೂನಲ್ಲೂ, ಪ್ರವಾದಿಗಳ ವಾಚನಗಳಲ್ಲೂ ಮತ್ತು ಕೀರ್ತನೆಯ ಇನ್ನಿತರ ಬರಹಗಳಲ್ಲೂ ತಿಳಿಸಲಾಗಿದೆ ಎಂದು ಲೂಕರು ತಮ್ಮ ಶುಭ ಸಂದೇಶದಲ್ಲಿ ತಿಳಿಸುತ್ತಾ ಇದ್ದಾರೆ. ಆದರೆ ಇಂಥ ಎಲ್ಲ ಮಹಾ ಕಾರ್ಯಗಳನ್ನು ಅನುಭವಿಸುವ ಶಿಷ್ಯರಿಗೆ ಒಂದಲ್ಲ ಒಂದು ರೀತಿಯ ತಳಮಳ, ಏಕೆಂದರೆ ಅವರು ಯೇಸುವನ್ನು ಸಂಪೂರ್ಣವಾಗಿ ಅರಿಯಲು ಅವರಿಗೊಂದು ಆಮಂತ್ರಣವನ್ನು ನೀಡಲಾಗಿದೆ. ಲೂಕರು ಬರೆದ ಶುಭ ಸಂದೇಶದಲ್ಲಿ ನಾವು 5 ರೀತಿಯ ಸನ್ನಿವೇಶಗಳನ್ನು ನೋಡುತ್ತೇವೆ. ಅದೇನೆಂದರೆ, ಈ ಎಲ್ಲ ಸನ್ನಿವೇಶಗಳ ಮುಖಾಂತರ ಪ್ರಭು ಯೇಸುವೆ ಅವರಿಗೆ ಒಬ್ಬ ಅಧ್ಯಾಪಕರಾಗಿ ಎಲ್ಲ ಸಂಶಯವನ್ನು, ಎಲ್ಲ ಅಪಾರ್ಥವನ್ನು ನಿವಾರಿಸಿ ಅವರು ಒಂದು ಅರ್ಥೈಸಿಕೊಳ್ಳುವಂಥ ಜನಾಂಗವನ್ನಾಗಿ ಯೇಸು ಅವರನ್ನು ಮಾರ್ಪಡಿಸುತ್ತಾರೆ. ಸಂಶಯವಾಗಿರುವುದು ಏನೆಂದರೆ, ಮಹತ್ ಕಾರ್ಯಗಳು ನಡೆಯುವಾಗ, ದೇವರು ನಮ್ಮ ಮುಂದೆ ಪ್ರತ್ಯಕ್ಷರಾಗುವಾಗ ಅಥವಾ ದೈವಾನುಭವವನ್ನು ನಾವು ಪಡೆಯಲು ಇಚ್ಛಿಸುವಾಗ ಇದು ನಮ್ಮಿಂದ ಸಾಧ್ಯವಾಗುತ್ತದೆಯೋ ಎಂಬ ಒಂದು ರೀತಿಯ ಸಂಶಯ. ಇನ್ನೊಂದು ರೀತಿಯಲ್ಲಿ ನಾವು ನೋಡಬೇಕಾದರೆ, ಆಧ್ಯಾತ್ಮಿಕವಾಗಿ ನಾವು ಪ್ರವರ್ಧಿಸಲು ಇಚ್ಛಿಸಿದಾಗ
ಈ ಒಂದು ಸಾಧನೆ ನನ್ನಿಂದ ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬ ಪ್ರಶ್ನೆಯು ಕೂಡ ನಮ್ಮಲ್ಲಿ ಉದ್ಭವಿಸುತ್ತದೆ. ಆದರೆ ಇವೆಲ್ಲವುಗಳನ್ನು ಪ್ರಭು ಯೇಸು ದೂರ ಮಾಡುವುದು ಹೇಗೆಂದರೆ, ನಮ್ಮೆಲ್ಲರನ್ನು ಅವರು ಆಮಂತ್ರಿಸಿ ನಮ್ಮನ್ನು ಕರೆದು, ನನ್ನನ್ನು ಸ್ಪರ್ಶಿಸು, ನನ್ನನ್ನು ನೋಡು, ನನಗೆ ತಿನ್ನಲು ಕೊಡು, ನಾನು ನಿಮ್ಮೊಡನೆ ಇರುವೆ, ನಿಮ್ಮೊಡನೆ ಜೀವಿಸುವೆ ಎಂಬ ಒಂದು ಆಶ್ವಾಸನೆಯನ್ನು ಪ್ರಭು ಕ್ರಿಸ್ತರು ತಮ್ಮ ಎಲ್ಲ ಪ್ರೇಷಿತರಿಗೆ ದಯಪಾಲಿಸಿದಂತೆ ನಮಗೂ ಕೂಡ ಅದನ್ನು ದಯಪಾಲಿಸುತ್ತಾರೆ. ಇದು ಮೊದಲನೇ ಹಂತದಾಗಿದೆ. ಎರಡನೇ ಹಂತವೇನೆಂದರೆ, ದೇವರು ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತಾ ಹೋಗುವಾಗ ಒಂದಲ್ಲ ರೀತಿಯ ಆ ಒಂದು ಅಪನಂಬಿಕೆಯು ಕೂಡ ನಮ್ಮಲ್ಲಿ ಉದ್ಭವಿಸುತ್ತದೆ. ಅದು ಏನೆಂದರೆ, ದೇವರು ಪ್ರಭು ಕ್ರಿಸ್ತರು ಪ್ರೇಷಿತರ ಮಧ್ಯೆ ಅವರೊಡನೆ ರೊಟ್ಟಿಯನ್ನು ತಿನ್ನುವಾಗ ಮತ್ತು ಅವರನ್ನು ಮುಟ್ಟಲು ಅವರನ್ನು ಆಮಂತ್ರಿಸಿದಾಗ ಈ ಶಿಷ್ಯರಿಗೆ ಒಂದಲ್ಲ ಒಂದು ರೀತಿಯ ಭಯ ಮತ್ತು ಆತಂಕ. ಅದೇನೆಂದರೆ, ಅವರು ಒಂದು ರೀತಿಯಲ್ಲಿ ಪ್ರಭು ಯೇಸುವನ ಮಹತ್ ಕಾರ್ಯವನ್ನು ಅನುಭವಿಸುತ್ತಾರೆ, ಇನ್ನೊಂದು ರೀತಿಯಲ್ಲಿ ಅವರಿಗೆ ಸಂತೋಷವೂ ಕೂಡ ಆಗುತ್ತದೆ. ಆದರೆ ಇವೆಲ್ಲವೂ ನಿಜವಾಗಿಯೂ ನೆರವೇರುತ್ತವೆಯೋ ಎಂಬ ಒಂದು ಅಪನಂಬಿಕೆಯನ್ನು ಅವರು ಇಟ್ಟುಕೊಳ್ಳುತ್ತಾರೆ. ಇದನ್ನು ಕೂಡ ಯೇಸು ನಿವಾರಿಸಿ ಅವರು ಒಂದು ರೀತಿಯ ಅರ್ಥೈಸಿಕೊಳ್ಳುವಂಥ ಜನಾಂಗವಾಗಬೇಕು ಎಂದು ಅವರಿಗೆ ಒಂದು ಆಮಂತ್ರಣವನ್ನು ನೀಡುತ್ತಾರೆ. ಆದ್ದರಿಂದ ಪ್ರಭು ಕ್ರಿಸ್ತರು ಪಾಪಕ್ಷಮೆಗೆ ಒಂದು ಆಹ್ವಾನವನ್ನು ಇಟ್ಟು ಪಾಪಕ್ಷಮೆಯ ಆ ಒಂದು ಶುಭ ಸಂದೇಶವನ್ನು ಸಾರಲು ಪ್ರೇಷಿತರಿಗೆ ತಿಳಿಸಿದಾಗ ಅವರು ಹೇಳುವ ಮಾತುಗಳು ಇದಾಗಿವೆ. ಅದೇನೆಂದರೆ, ಯೇಸುವಿನ ಅನುಭವ ನಮಗೆ ಪ್ರಮುಖವಾದುದು. ಯೇಸುವಿನ ಅನುಭವವು ನಮ್ಮಲ್ಲಿ ಪ್ರಮುಖವಾದಾಗ ಆ ಒಂದು ಅನುಭವವು ಯೇಸುವಿನ ಅನುಭವ ಮಾತ್ರವಲ್ಲ, ಮತ್ತು ಆ ಯೇಸುವನ್ನು ಜೀವದೊಡೆ ಎಂಬ ಅನುಭವದೊಂದಿಗೆ ನಾವು ಅವರನ್ನು ಸ್ವೀಕರಿಸಿ ಅದನ್ನೇ ನಮ್ಮಿಂದ ಸಾರಲು ಸಾಧ್ಯವಾಗುತ್ತದೆ ಎಂದು ಪ್ರಭು ಕ್ರಿಸ್ತರ ಈ ಒಂದು ಸನ್ನಿವೇಶ ಶುಭ ಸಂದೇಶದ ಮುಖಾಂತರ ನಾವು ತಿಳಿಯುತ್ತಾ ಇದ್ದೇವೆ. ಆದ್ದರಿಂದ ಪ್ರಿಯರೇ, ಮೂರನೇ ಹಂತದಾಗಿ ನಾವು ದೇವರನ್ನು ಅರ್ಥೈಸಿಕೊಳ್ಳಬೇಕು, ದೇವರನ್ನು ಅರಿಯಬೇಕು. ದೇವರನ್ನು ಅರಿತಾಗ ಅವರು ನಮ್ಮ ಜೀವನದಲ್ಲಿ ಮಾಡುವಂಥ ಪವಾಡಗಳ ಮಹತ್ ಕಾರ್ಯಗಳ ಅರಿವು ನಮ್ಮಲ್ಲಿ ಉಂಟಾದಾಗ ಅವುಗಳ ಅನುಭವಗಳೊಂದಿಗೆ ನಾವು ಪ್ರೀತಿಯ ಸಂದೇಶವನ್ನು ಇತರರೊಡನೆ ಸಾರಲು ಸಾಧ್ಯವಾಗುತ್ತದೆ. ನಾಲ್ಕನೆಯದಾಗಿ ನಾವು ಸಾರುವಂಥ ಒಂದು ವ್ಯಕ್ತಿಗಳಾಗುತ್ತೇವೆ. ಈ ಸಾರುವಂಥ ಅಥವಾ ಪ್ರಕಟಿಸುವಂಥ ವ್ಯಕ್ತಿಗಳು ಹೇಗೆ ಆಗುತ್ತೇವೆ ಎಂದರೆ, ಇದು ಒಂದು ನಮ್ಮಲ್ಲಿ ಆಗುವ ಪರಿವರ್ತನೆ. ಆ ಹುಟ್ಟು ಕುಂಟ ಭಿಕ್ಷುಕನು ಒಂದಿಲ್ಲ ಒಂದು ರೀತಿಯ ಪರಿವರ್ತನೆಯನ್ನು ಅನುಭವಿಸುತ್ತಾನೆ. ಅವನು ಪರಿವರ್ತನೆಯನ್ನು ಅನುಭವಿಸಿದ ನಂತರ ಶಿಷ್ಯರ ಜೊತೆಯೇ ಅವನು ನಿಂತುಕೊಂಡು ಒಬ್ಬ ಸಾಕ್ಷಿಯಾಗಿ ಮಾರ್ಪಡುತ್ತಾನೆ. ಈ ಪರಿವರ್ತನೆ ಹೇಗೆ ಇರಬೇಕೆಂದರೆ, ಅದು ಸುಮ್ಮನೆ ನಮ್ಮ ಲಾಭಕ್ಕಾಗಿ ಇರಬಾರದು, ಬದಲಾಗಿ ಪ್ರಭು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸಲು, ಅವರ ಪ್ರೀತಿಗೆ ನಾವು ಇನ್ನೊಂದು ಮರುರೂಪವಾಗಿರುವಂಥ ಜೀವನವನ್ನು ಮುನ್ನಡೆಸುವ ಆ ಮನಸ್ಸು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಬೇಕು. ಹೇಗೆ ನಾವು ಪ್ರಭುವನ್ನು ಪ್ರಕಟಿಸುವಂಥ ಜನಾಂಗವಾಗಿ ಮಾರ್ಪಟ್ಟಾಗ, ಪ್ರಭುವಿಗೋಸ್ಕರ ನಿಜ ಆ ಒಂದು ಸಾಕ್ಷಿಯಾಗಿ ನಾವು ಮಾರ್ಪಟ್ಟಾಗ ದೇವರ ಶುಭ ಸಂದೇಶವು ನಮ್ಮಲ್ಲಿಯೂ ಕೂಡ ನೆರವೇರಿದಂತಾಗುತ್ತದೆ. ನಾವು ಕೂಡ ಪ್ರಭು ಯೇಸುವಿನಲ್ಲಿ ಆ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರನ್ನು ಕಂಡಂತಾಗುತ್ತದೆ. ಮತ್ತು ನಮ್ಮ ಪೂರ್ವಜರು ಆರಾಧಿಸಿದ ದೇವರನ್ನು ನಾವು ಕೂಡ ಸ್ವಮನಸ್ಸಿನಿಂದ, ತುಂಬು ಹೃದಯದಿಂದ, ವಿಶ್ವಾಸದಿಂದ ಅವರನ್ನು ಆರಾಧಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ ಎಂದು ಇಂದಿನ ಶುಭ ಸಂದೇಶವು ಹೇಳುತ್ತಾ ಇದೆ. ಆದರೆ ನಮಗೆ ಪ್ರಭು ಕ್ರಿಸ್ತರು ಜೀವದೊಡೆಯರು, ಜೀವವನ್ನು ಕೊಡುವವರು. ಆದುದರಿಂದಲೇ ಪುನರುತ್ಥಾನದ ನಂತರ ಯೇಸು ಪುನಃ ಪ್ರೇಷಿತರ ಮಧ್ಯೆ ಬಂದು ಪ್ರತ್ಯಕ್ಷರಾಗುತ್ತಾರೆ. ಅವರು ಪ್ರತ್ಯಕ್ಷರಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಧ್ಯಾಪಕರಾಗಿ ಶುಭ ಸಂದೇಶವನ್ನು ಓದಿ ಅರ್ಥ ಮಾಡಿಕೊಳ್ಳುವ, ದೇವರ ವಾಕ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳುವ, ಜೀವ ನೀಡುವ ವಾಕ್ಯವನ್ನು ತೆಗೆದು ಆ ಪುಟಗಳನ್ನು ತೆಗೆದು ಅದರಲ್ಲಿ ನಾವು ಸತ್ಯತೆಯನ್ನು ಕಂಡುಕೊಳ್ಳುವಂಥ ಸನ್ನಿವೇಶವನ್ನು ಇಂದು ಪ್ರೇಷಿತರು ಕಂಡಂತೆ ನಾವು ಕೂಡ ಕಾಣ ಬಯಸಲು ಆ ಒಂದು ಬಯಕೆ ನಮ್ಮಲ್ಲಿ ಬೆಳೆಯಬೇಕು. ಯಾವಾಗ ಇಂಥ ಒಂದು ಸತ್ಯ ಸ್ವರೂಪಿ, ನ್ಯಾಯ ಸ್ವರೂಪಿಯಾದ ಪ್ರಭು ಯೇಸುವು ನಮ್ಮ ಜೀವದೊಡೆಯರಾಗುತ್ತಾರೋ ಆಗ ನಮ್ಮಲ್ಲಿ ಪರಿವರ್ತನೆಯು ನಾವು ಕಾಣುತ್ತೇವೆ. ಆ ಪರಿವರ್ತನೆಯೊಂದಿಗೆ ನಾವು ಪ್ರಭು ಕ್ರಿಸ್ತರ ಯೋಗ್ಯ ಸಾಕ್ಷಿಗಳಾಗಿ ಜೀವಿಸಲು ಕೂಡ ನಮ್ಮಿಂದ ಸಾಧ್ಯವಾಗುತ್ತದೆ ಎಂಬ ಆ ಒಂದು ಸಂದರ್ಭವನ್ನು, ಸನ್ನಿವೇಶಗಳನ್ನು ಇಂದಿನ ಎಲ್ಲ ವಾಚನಗಳು ನಮಗೆ ವಿವರಿಸಿವೆ. ಈ ವಾಚನದ ಸತ್ಯವು ನಮ್ಮಲ್ಲಿ ಬೇರೂರಲಿ, ಅದರಂತೆ ನಾವು ಮಾರ್ಪನ್ನು ಕಂಡುಕೊಳ್ಳಲಿ ಮತ್ತು ಪ್ರಭು ಯೇಸುವಿಗೆ ಯೋಗ್ಯ ಸಾಕ್ಷಿಗಳಾಗುವಂಥ ಭಾಗ್ಯ ನಮ್ಮೆಲ್ಲರದಾಗಲಿ ಎಂದು ಪ್ರಭು ಕ್ರಿಸ್ತರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇನ್.